ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಮನೆಯಲ್ಲಿ ಮನೆ ಮನೆಗೆ ನೀರು ತಲುಪುವ ಯೋಜನೆಯನ್ನು ನಾವು ಜಾರಿಯಲ್ಲಿ ತಂದಿದ್ದೀವಿ. ಅದು ಅನುಷ್ಠಾನ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಗ್ರಾಮ ಕೋಲಾರ ಬಿ ಕಪ್ಲಾಪುರ್ ಗ್ರಾಮ ಪಂಚಾಯತ್ ಅಲ್ಲಿ ನಾವು ಕಾಮಗಾರಿ ಮುಗಿಸಿದ್ದೀವಿ. ಮತ್ತೆ ಈಗ 24x7 ನೀರು ಸರಬರಾಜು ಅಲ್ಲಿ ಮಾಡ್ತಾ ಇದ್ದೀವಿ. ಇದು ಒಂದು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಹಾಗೂ ರಾಜ್ಯದಲ್ಲಿ 2ನೇ ಗ್ರಾಮ ಆಗಿರುತ್ತದೆ. ಇದು ಒಂದು ಹೆಜ್ಜೆ ಮುಂದೋಗಿ ಗ್ರಾಮ ಪಂಚಾಯತಿ ಸುಸ್ಥಿರತೆ ಹಾಗೂ ನೀರು ಉಳಿತಾಯಗೆ ಇದು ಒಂದು ಮಹತ್ವಪೂರ್ಣ ತೀರ್ಮಾನ ಆಗುತ್ತೆ. ಮುಂದೆ ಕೂಡ ವಿವಿಧ ಗ್ರಾಮಗಳಲ್ಲಿ ಇದು ನಾವು 24x7 ನೀರು ಸರಬರಾಜು ಯೋಜನೆಯನ್ನು ಜಾರಿ ಮಾಡ್ತೀವಂತ. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕಪ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೋಲಾರ ಬಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯಲ್ಲಿ ಮನೆ ಮನೆಗೆ ನೆರಳು ಕಲ್ಪಿಸಲಾಗಿದೆ. ಆದ ಕಾರಣ ಮನೆ ಮನೆಗೆ ನೀರನ್ನು ಎಲ್ಲ ಮನೆಗೆ ಹೋಗ್ತಾ ಇದ್ದೇವೆ. ಆದ ಕಾರಣ ನಮ್ಮ ಕೋಲಾರ ಬಿ ಗ್ರಾಮವನ್ನು 24x7 ಘೋಷಣೆ ಮಾಡಲು ಮನೆ ಮನೆ ವಿಸಿಟ್ ಮಾಡಿ ಪರೀಕ್ಷೆ ಮಾಡಿ ಘೋಷಣೆ ಮಾಡಲು ಬಯಸಿದ್ದೇವೆ. ಆದ ಕಾರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರ ಅನುಮತಿ ಪಡೆದು ಎಲ್ಲ ನೀರು ಎಲ್ಲರಿಗೆ ಸಮಾನತೆಯಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿ ಮುಂದೆ ಗ್ರಾಮ ಪಂಚಾಯತಿಯನ್ನು ಸುಸ್ಥಿರವಾಗಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಿದ್ದೇವೆ. ಕಪ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೋಲಾರ ಬಿ ಗ್ರಾಮದಲ್ಲಿ ಒಟ್ಟು 511 ಮನೆಗಳಿದ್ದು ಈ ಎಲ್ಲ ಮನೆಗಳಿಗೆ ಕಾರ್ಯಾತ್ಮಕ ನಳ ನೀರು ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದಾಗಿ ಮೊದಲು ಈ ಗ್ರಾಮದಲ್ಲಿ ನೀರಿನ ಪೂರೈಕೆ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕಾಗಿ 2 ಬೋರ್ವೆಲ್ಗಳ ಪ್ರಾವಿಷನ್ ಮಾಡಿಕೊಂಡು ಅದರಿಂದ ಬರುವ ಸೋರ್ಸ್ ಏನದಂದ್ರೆ ನೀರು ಸರಿಯಾಗಿ ಬಂತು. ಅದರಿಂದ ಊರಿಗೆ ಏನದ ನೀರಿನ ಮೇಲ್ಪಟ್ಟಿ ಒಂದು ಕಮ್ಮಿ ಇತ್ತು. ಅದು ನೀರಿನ ಮೇಲ್ಪಟ್ಟಿನೂ ನಿರ್ಮಾಣ ಮಾಡಿಕೊಂಡು ಒಟ್ಟಾರೆ ಊರಿಗೆ 24x7 ನೀರು ಕೊಡಬೇಕೆಂಬ ಉದ್ದೇಶದಿಂದ ಎಲ್ಲ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡು ಇವತ್ತೇನದ ಅಂದ್ರೆ ಒಟ್ಟು ಎಲ್ಲ ಮನೆಗಳಿಗೆ 24x7 ನೀರು ಬರುವಾಗ ಮಾಡ್ಲಿಕ್ಕೆ ಏನದಂದ್ರೆ ಉದ್ಘಾಟನೆ ಮಾಡೋದು ನಮ್ಮ ಉದ್ದೇಶ ಇತ್ತು. ನಮ್ಮನ್ನ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿವಿ. ನನ್ನ ಹೆಸರು ಗಂಗಮ್ಮ. ನಮ್ಮ ಊರ ಹೆಸರು ಕೋಲಾರ ಬಿ. ಒಳ್ಳೆ ದೂರ ಹೋಗ್ತಿರ್ತೀವಿ ನೀರಿಗೆ ಮನೆಗೆ ಹೊಂಟವ್ರಿ. ಯಾವಾಗ ಅಂದ್ರೆ ಅವಾಗ ಹೊಂಟವ. ನಮ್ಗೆ BS ಬೇಕೋ ತುಂಬ್ಕೊಳತ್ತೀವಿ. ನೀರಿನ ಸವಲತ್ತು ಇದಾಗೆಲ್ಲ ನಮ್ಗೆ ಟೋಲ್ ಇದೈತ್ರಿ. ನೀರಿಂದು ಟೋಲ್ ಪಾರಾಸ್ ಇತ್ತು. ಬಾವಿ ಎಲ್ಲ ಹೋಯ್ತಿದ್ದ ನೀರಿಗೆ. ಈಗ ನೀರು ಸೌಲಭ್ಯಕ್ಕೆ ಟೋಲ್ ಚಂದ ಆಗ್ಯದ್ರಿ. ನೀರಾಗಿ ನಮ್ಗೆ ಇದ್ರ ಹೊಲ ಎಲ್ಲ ಓಡಾಡಿತ್ತು. ಕಪ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೋಲಾರ ಬಿ ಗ್ರಾಮವನ್ನು ನಾವು ಈಗಾಗಲೇ ನಾವು 5 ತಿಂಗಳಾಯ್ತು ನಾವು ಗ್ರಾಮ ಪಂಚಾಯತ್ ನೀರು ಗ್ರಾಮ ನೀರು ನೈರ್ಮಲ್ಯ ಸಮಿತಿಗೆ ಹಸ್ತಾಂತರ ಮಾಡಿದೆವು. ಇಲ್ಲಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಅವರು ಕೋರಿಕೆ ಮೇರೆಗೆ ನಾವು 24x7 ಮಾಡ್ಬೇಕಂತೇಳಿ ಅವ್ರದ್ದೆಲ್ಲ ಬೇಡಿಕೆ ಇತ್ತು. ನಾವು ಅದಕ್ಕೆಲ್ಲ 24x7 ಮಾಡಿದೆವು. ಇಲ್ಲೆಲ್ಲ ಜಲಮೂಲಗಳೆಲ್ಲ ಸುಸ್ಥಿರವಾಗಿರೋದರಿಂದ ನಾವು 24x7 ಮಾಡಿದೆವು. ಇದರಿಂದ ಏನಾಯ್ತದ ಗ್ರಾಮದಲ್ಲಿ ಜನರು ಏನದ ಮಿತವಾಗಿ ನೀರು ಬಳಸ್ತಾರ. ಮತ್ತಿಲ್ಲ ಅಂತಂದ್ರೆ ಏನಾಗ್ತಾರ ನೀರು ಏನದ ಬ್ಯಾರಲಲ್ಲಿ ಅದರಿಂದ ತುಂಬ್ಕೊಂಡು ಇಟ್ಕೋತಾರ. ಮತ್ತು ನೆಕ್ಸ್ಟ್ ಡೇ ಬಂದು ಅಂದ್ರೆ ಮತ್ತೆ ಅವೇ ನೀರಿಂದ ಚೆಲ್ತಾರ. ಅದರಲ್ಲಿ ನೀರೇನದ ಬಹಳಷ್ಟು ಪೋಲ್ ಆಯ್ತದ. 24x7 ಮಾಡೋದ್ರಿಂದ ಏನದ ನೀರೇನದ ಮಿತವಾಗಿ ಬಳಕೆ ಮಾಡ್ತಾರ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. 24x7 ಅಂದ್ರೆ 24 ಗಂಟೆಯಲ್ಲಿ ಪ್ರತಿ ಮನೆಗೆ ಹೋಗಿ ನಾವು ಸತತವಾಗಿ 1 ತಿಂಗಳ ಭೇಟಿ ಕೊಟ್ಟಿದ್ದೇವೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ ನಮ್ಮ ಮನೆಗೆ ನೀರು ಸರಿಯಾಗಿ ಬರುತ್ತಿದ್ದೇವೆ. ಹಾಗೆ ಮತ್ತೆ ಡಬಲ್ ಮುಂಜಾನೆ ಕೂಡ
ಮೀಟರ್ ಹತ್ತಲ್ಲದೆ ನೀರು ಕರೆಂಟು ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಅಂತೇಳಿ ಎಲ್ಲರೂ ಖುಷಿ ಪಡ್ತಿದ್ದಾರೆ, ಆನಂದ ಪಡ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಲಾರ ಬಿ. ನನ್ನ ಹೆಸರು ಶ್ರೀಮತಿ ನಿರ್ಮಲಾದೇವಿ, ಪ್ರಭಾರಿ ಮುಖ್ಯ ಗುರುಗಳು. ಜಲ ಮನೆಗೆ ನೀರು ನಿರಂತರವಾಗಿ ನಮ್ಮ ಶಾಲೆಗೆ ಸಾಕಾಗುವಷ್ಟು ನೀರು ದಿನಾಲೂ ಬರ್ತಾ ಇವೆ. ಜಲ ಜೀವನ್ ಮಿಷನ್ ಯೋಜನೆಯಡಿ ಅನುಷ್ಠಾನ ಬೆಂಬಲ ಸಂಸ್ಥೆಗಳಾದ ಲಾಲ್ ಬಹದ್ದೂರ್ ಶಿಕ್ಷಣ ಸಂಸ್ಥೆ ಬೀದರ್ ಮತ್ತು ಗ್ರಾಮೀಣ ಮಹಿಳಾ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ವತಿಯಿಂದ ವಿವಿಧ IC ಮತ್ತು HRD ಚಟುವಟಿಕೆಗಳು ಹಮ್ಮಿಕೊಳ್ಳುವ ಮೂಲಕ 24x7 ಸುಸ್ಥಿರ ನೀರು ಸರಬರಾಜು ಯೋಜನೆ ಕುರಿತು ಜನರಲ್ಲಿ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಿದ್ದೇವೆ. ಫೀಡ್ಬ್ಯಾಕ್ ಸಂಸ್ಥೆಯು 10 ಗ್ರಾಮವನ್ನು ತೆಗೆದುಕೊಂಡು ಆ ಗ್ರಾಮದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ನಾವು ಮಾರ್ನಿಂಗ್ ಫಾಲೋಅಪ್, ಈವ್ನಿಂಗ್ ಫಾಲೋಅಪ್ ಮಾಡಿಕೊಟ್ಟು ಜನರಿಗೆ ನೀರಿನ ಒಂದು ಮಿತ ಬಳಕೆ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಹಲವಾರು IC ಆಕ್ಟಿವಿಟೀಸ್ ಮಾಡಿಬಿಟ್ಟು ನೀರನ್ನು ಪೋಲಾಗದಂತೆ ತಡೆಗಟ್ಟಲಾಗಿದೆ. ಸುಮಾರು 1 ತಿಂಗಳಿಂದ ಮಾರ್ನಿಂಗ್ ಈವ್ನಿಂಗ್ ಫಾಲೋಅಪ್ ಮಾಡಿ, ಟ್ರಿಗರ್ ಫಾಲೋಅಪ್ ಮಾಡಿ ನೀರನ್ನು ತಡೆಗಟ್ಟಲಕ್ಕ ಪ್ರಯತ್ನ ಮಾಡಿದ್ದೀವಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉರ್ದು ಕೊಳಾರ್ಬಿಯಲ್ಲಿ ಈ ಜಲೋತ್ಸವ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮಕ್ಕಳಿಗಂತೂ ತುಂಬಾ ಅನುಕೂಲಕರವಾಗಿದೆ. ಹಾಗೂ ನಮ್ಮ ಶಿಕ್ಷಕರಿಗೂ ಕೂಡ ತುಂಬಾ ಮೊದಲು ನೀರೇ ಇರ್ತಿರ್ಲಿಲ್ಲ, ಈ ಕುಡಿಯುವ ನೀರಿನ ಒಳ್ಳೆ ಒಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿಯಾಗಿದೆ, ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗಿದೆ. ಇದರಿಂದ ನಮಗೆ ನೀರಿನ ಒಂದು ಬರ ಹೊರಟೋಗಿದೆ ಇದು ಜಲೋತ್ಸವದಿಂದ. ಫೀಲ್ಡ್ ಟೆಸ್ಟ್ ಕಿಟ್ ಮೂಲಕ ನಮ್ಮ ಗ್ರಾಮದ ಕುಡಿಯುವ ನೀರನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುತ್ತೇವೆ. ಒಟ್ಟು 9 ಪ್ಯಾರಾಮೀಟರ್ಸ್ ಮತ್ತು 1 S2S ಫೈಲ್ಸ್ ಪರೀಕ್ಷೆಯನ್ನು ಮಳೆಗಾಲದ ಮುಂಚೆ ಮತ್ತು ಮಳೆಗಾಲದ ನಂತರ 6 ತಿಂಗಳ ಅಂತರದಂತೆ ವರ್ಷದಲ್ಲಿ 2 ಬಾರಿ ಪರೀಕ್ಷೆ ಮಾಡುತ್ತೇವೆ.